ನಾವು ಆ್ಯಕ್ಚುಲಿ ಹೋಗಬೇಕಾಗಿದ್ದು ಏರ್ಲೈನ್ಸ್ ಹೋಟ್ಲಿಗೆ. ಬಟ್ ಮಳೆ ಶುರು ಆಗೋಯ್ತು ಅಂತ ಏರ್ಲೈನ್ಸ್ ಹೋಟ್ಲಿಗೆ ಹೋಗೋಕ್ಕಾಗಲಿಲ್ಲ. ಅದೇ ಪಕ್ಕದ ರೋಡಲ್ಲಿ ನವ್ಯ ಸಾಮ್ರಾಟ್ ಅಂತ ಅಲ್ಲಿ ಹೋಟ್ಲಿತ್ತು, ಅಲ್ಲಿಗೆ ಹೋಗಿದ್ವಿ. ಇಟ್ ವಾಸ್ ಆ್ಯಕ್ಚುಲಿ ಬಿಸ್ನೆಸ್ ಹೋಟ್ಲ್, ಕ್ರೌಡ್ ತುಂಬ ಕಮ್ಮಿ ಇತ್ತು. ಫಸ್ಟ್ ವಿ ಆರ್ಡರ್ಡ್ ಮಸಾಲ ಪಾಪಡ್. ಚೆನ್ನಾಗಿತ್ತು. ಇಟ್ ವಾಸ್ ಆ್ಯಕ್ಚುಲಿ ಕ್ರಂಚಿ ಕ್ರಂಚಿಯಾಗಿ ಪಾಪಡ್ಡು, ಆನಿಯನ್ ಎಲ್ಲ ಫುಲ್ ಒಂದು ಸ್ವಲ್ಪ ಖಾರ ಇತ್ತು ಆನಿಯನ್ನು, ಬಟ್ ಇಟ್ ವಾಸ್ ನೈಸ್. ಸ್ಟಾರ್ಟರ್ ನಾವು ಯಾವಾಗಲೂ ಮಸಾಲ ಪಾಪಡ್ ಆರ್ಡರ್ ಮಾಡ್ತೀವಿ. ನೆಕ್ಸ್ಟ್ ವಿ ಆರ್ಡರ್ಡ್ ಹರಾಬರ ಕಬಾಬ್ ಅನ್ಸುತ್ತೆ ಇದು, ಅಥವಾ ಹರಿಯಾಲಿ ಕಬಾಬ್. ಇದಕ್ಕೆ ಸೆಶ್ವಾನ್ ಹೋಮ್ ಮೇಡ್ ಸೆಶ್ವಾನ್ ಸಾಸ್ ಮತ್ತು ಪಿಕಲ್ಡ್ ಆನಿಯನ್ಸ್ ಅಥವಾ ಮಸಾಲ ಆನಿಯನ್ಸ್ ಥರ ಮಾಡಿದ್ರು. ಚೆನ್ನಾಗಿತ್ತು. ಕಬಾಬ್ ಚೆನ್ನಾಗಿತ್ತು, ಸಾಸು ಚೆನ್ನಾಗಿತ್ತು, ಪಿಕಲ್ಡ್ ಆನಿಯನ್ಸು ಚೆನ್ನಾಗಿತ್ತು. ಇಟ್ ವಾಸ್ ಆಲ್ ಗುಡ್. ಆರುಷ್ ಬರೀ ಈರುಳ್ಳಿ ತಿಂತಾಯಿತ್ತು, ಅದಕ್ಕೆ ದೋಸೆ ಆರ್ಡರ್ ಮಾಡಿದ್ವಿ, ಅದಿನ್ನೂ ಬಂದಿರಲಿಲ್ಲ. ನೆಕ್ಸ್ಟ್ ನಾವು ವಿ ಆರ್ಡರ್ಡ್ ಸ್ಪ್ರಿಂಗ್ ರೋಲ್. ಸ್ಪ್ರಿಂಗ್ ರೋಲಲ್ಲಿ ಸ್ಟಫಿಂಗ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಟ್ ವಾಸ್ ಆಲ್ ವೆರಿ ಕ್ರಿಸ್ಪಿ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ದ ಟೆಕ್ಸ್ಚರ್, ಅಂದರೆ ಇಟ್ ವಾಸ್ ವೆರಿ ಆಯ್ಲಿ. ಮುಟ್ಟಿದ್ರೆ ಫುಲ್ ಎಣ್ಣೆ ಆಗ್ತಾಯಿತ್ತು. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದಕ್ಕೆ ಸೇಮ್ ಸೆಶ್ವಾನ್ ಸಾಸ್, ಹೋಮ್ ಮೇಡ್ ಸೆಶ್ವಾನ್ ಸಾಸ್ ಮತ್ತು ಮಸಾಲ ಆನಿಯನ್ಸೇ ಕೊಟ್ಟಿದ್ರು. ನೋಡ್ಬೇಕು ನೀವು, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು ಸ್ಟಫಿಂಗು. ಬಟ್ ಇಟ್ ವಾಸ್ ಲಿಟಲ್ ಆಯ್ಲಿ. ಒಂದು ಪೀಸ್ ಬಿಟ್ಟು ಇನ್ನೆಲ್ಲರಿಗೂ ಯಾರಿಗೂ ತಿನ್ನೋಕ್ಕೆ ಆಗಲಿಲ್ಲ ಒಂದು ಪೀಸ್ ಮೇಲೆ. ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನೆಕ್ಸ್ಟ್ ಮೇನ್ ಕೋರ್ಸ್ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಯಾರೋ ಶೋ ಅದು ಬರೋ ಅಷ್ಟರಲ್ಲಿ ಅವ್ರ ಅಪ್ಪಂಗೆ ತುರುಕ್ತಿ ಅಂದು ದೋಸೆನ, ಅದಕ್ಕೆ ಸಾಕಾಯಿತು ಅಂತ. ಅದು ಬರೀ ಕ್ರಿಸ್ಪಿ ಎಡ್ಜಸ್ ಮಾತ್ರ ತಿನ್ನುತ್ತೆ, ಮತ್ತೆಗಿರೋದೆಲ್ಲ ನನಗೆ ಅವನಿಗೆಲ್ಲ ತಿನ್ನಿಸೋದು. ನೆಕ್ಸ್ಟ್ ವಿ ಆರ್ಡರ್ ಮೇಥಿ ಮಲಾಯಿ ಮಟರ್ ಆ್ಯಂಡ್ ಫುಲ್ಕಾ. ಅದಕ್ಕೆ ಆನಿಯನ್ ಮತ್ತು ಲೆಮನ್ ಸ್ಯಾಲೆಡ್ ಕೊಟ್ಟಿದ್ರು. ಸಬ್ಜಿ ಆ್ಯಕ್ಚುಲಿ ಚೆನ್ನಾಗಿತ್ತು, ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ಉಪ್ಪು ಹಾಕೊಂಡ್ಮೇಲೆ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಯಮ್ಮಿ. ನೀವು ಹೋಟ್ಲ್ಗೆ ಹೋದಾಗ ನೀವೇನು ಆರ್ಡ್ರ್ ಮಾಡ್ತೀರಾ, ಮೇನ್ ಕೋರ್ಸ್ ಆಗಲಿ ಸ್ಟಾರ್ಟರ್ ಆಗಲಿ, ಆ್ಯಸ್ ವಿ ಆರ್ಡರ್ ಮಸಾಲ ಪಾಪಡ್ ಆ್ಯಸ್ ಅ ಸ್ಟಾರ್ಟರ್ ಎವ್ರಿ ಟೈಮ್ ಆಲ್ಮೋಸ್ಟ್. ಅದರಲ್ಲಿ ನಿಮ್ಮ ಮನೆಗಳಲ್ಲಿ ನೀವೇನು ಆರ್ಡ್ರ್ ಮಾಡ್ತೀರಾ, ಸ್ಟಾರ್ಟರ್ ಅಥವಾ ಮೇನ್ ಕೋರ್ಸ್, ದಟ್ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ಡಸಂಟ್ ಚೇಂಜ್. ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಇದಾದಮೇಲೆ ವಿ ಆರ್ಡರ್ಡ್ ಗಟ್ಬಟ್. ಆರಷ್ಟು ಫುಲ್ ಖುಷಿಯಾಗಿ ಹೋಗಿದ್ದು ಐಸ್ ಕ್ರೀಮ್ ಸಿಗುತ್ತೆ ಅಂತ. ಬಟ್ ಅದಕ್ಕೊಂದು ಸ್ವಲ್ಪ ನೆಗಡಿ ಆಗಿತ್ತು ಅಂತ ವಿ ಅವಾಯ್ಡೆಡ್ ಗಿವಿಂಗ್ ಹಿಮ್ ದಿ ಐಸ್ ಕ್ರೀಮ್. ಇನ್ನೂ ಅವಾಗ ಕೊಡ್ತಾ ಇರಲಿಲ್ಲ, ನಾವು ಅದ್ಭುತವಾಗಿ ತಿಂದೈತೆ ಐಸ್ ಕ್ರೀಮ್ ಎಲ್ಲ. ಆ್ಯಂಡ್ ದಟ್ ಇಸ್ ಇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್.